Hello everyone, myself Manjuda Sheshgiri. I'll be presenting about the introduction to food preservation and food preservation principles, which belongs to the paper Food Processing and Preservation, which comes in 5th semester BSc Food Science and Nutrition subject. Okay, let us start with the introduction about the food preservation, how and all it comes. So when food is available more than present use, it is preserved for more future consumption. ಇವಾಗ ನಮ್ಮಲ್ಲಿ ಫುಡ್ ಜಾಸ್ತಿ ಸರ್ಪ್ಲಸ್ ಆಗಿ ಈಗ ಇದೆ, ಅದನ್ನು ಈಗಲೇ ಬಳಕೆ ಮಾಡೋದು ಬೇಡ. ಇವಾಗ ಎಷ್ಟು ಬೇಕೋ ಅಷ್ಟು ಬಳಕೆ ಮಾಡೋಣ, ಮಿಕ್ಕಿದ್ದನ್ನು ಫ್ಯೂಚರ್ ಬಳಕೆಗೆ ಎತ್ತಿಡೋಣ. ಆ ಒಂದು ಕಾರಣಕ್ಕೆ ಫುಡ್ ಪ್ರಿಸರ್ವೇಷನ್ ಮಾಡಬೇಕಾಯಿತು. So foods such as fruits and vegetables have short growing seasons, and preservation makes them available to use throughout the year and avoid wastage of surplus crops. ಇದು ಕೂಡ ಹಾಗೆ, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸು ಶಾರ್ಟ್ ಗ್ರೋಯಿಂಗ್ ಸೀಸನ್ಸು. ಸೊ ಇವನ್ನ ಪ್ರಿಸರ್ವ್ ಮಾಡೋದ್ರಿಂದ ಏನಾಯಿತು, ನಾವು ಥ್ರೂಔಟ್ ದಿ ಇಯರ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸು ಯೂಸ್ ಮಾಡುವಂಗೆ ಆಯಿತು. ಸೊ ಪ್ರಿಸರ್ವ್ ಫುಡ್ ಈಸ್ ಈಸಿಯರ್ ಟು ಡಿಸ್ಟ್ರಿಬ್ಯೂಟ್ ಆ್ಯಂಡ್ ಕ್ಯಾನ್ ಬಿ ಮೇಡ್ ಅವೈಲೇಬಲ್ ಇನ್ ಆಲ್ ಪ್ಲೇಸಸ್ ಅಟ್ ಆಲ್ ದ ಟೈಮ್. ಆಲ್ ಟೈಮು ಸಿಗುತ್ತೆ, ಆಲ್ ಪ್ಲೇಸಸಲ್ಲೂ ಸಿಗುತ್ತೆ. ಹೇಗೆ ನಾವು ಫುಡ್ನ ಪ್ರಿಸರ್ವ್ ಮಾಡಿದರೆ. ಸೊ ಮೆನಿ ಫುಡ್ಸ್ ಕೆನಾಟ್ ಬಿ ಪ್ರಿಸರ್ವ್ಡ್ ಆ್ಯಸ್ ಸಚ್ ಆ್ಯಂಡ್ ಮೇಡ್ ಸಮ್ ಟೈಪ್ ಆಫ್ ಟ್ರೀಟ್ಮೆಂಟ್. ಹಾಗೆ ಆ್ಯಸ್ ಇಟ್ ಈಸ್ ಫುಡ್ ಹೇಗಿದೆ ಹಾಗೇ ಪ್ರಿಸರ್ವ್ ಮಾಡೋಕ್ಕಾಗಲ್ಲ. ಅದನ್ನು ಏನಾದ್ರು ಒಂದು ಪ್ರಿಸರ್ವೇಟಿವ್ ಟೆಕ್ನಿಕ್ಸ್ನ ಅಥವಾ ದೇ ನೀಡ್ ಸಮ್ ಕೈಂಡ್ ಆಫ್ ಟ್ರೀಟ್ಮೆಂಟ್ ಆ ಥರ ಮಾಡ್ಬೋದು. ಸೊ ಪ್ರಿಸರ್ವೇಷನ್ ಇನ್ ಸಮ್ ಕೇಸಸ್ ದೇ ಪ್ರೊಡ್ಯೂಸಸ್ ಎ ಡಿಫ್ರೆಂಟ್ ಫಾರ್ಮ್ ಆಫ್ ದ ಪ್ರಾಡಕ್ಟ್ ಆಲ್ಸೋ. ಹೌದು, ಈಗ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ಗ್ರೇಪ್ಸ್ನ, ರೇಸಿನ್ಸು, ಒಣ ದ್ರಾಕ್ಷಿ ಮಾಡ್ತಾರಲ್ವ, ಫ್ರೆಶ್ ಗ್ರೇಪ್ಸ್ನ ನಾವು ಡ್ರೈ ಮಾಡಿದರೆ ಅದರದ್ದು ನ್ಯಾಚುರಲ್ ಸ್ಟ್ರಕ್ಚರೇ ಬೇರೆ ಇರುತ್ತೆ. ಬಟ್ ದೋ ಇಟ್ ಲೂಸಸ್ ಇಟ್ಸ್ ನ್ಯಾಚುರಲ್ ಸ್ಟ್ರಕ್ಚರ್ ಆ್ಯಂಡ್ ನ್ಯಾಚುರಲ್ ಟೆಕ್ಸ್ಚರ್, ಇಟ್ ಬಿಕಮ್ಸ್ ಎ ನ್ಯೂ ಪ್ರಾಡಕ್ಟ್ ಓನ್ಲಿ. ಸೊ ಗ್ರೇಪ್ಸ್ ವೆನ್ ಡ್ರೈಡ್ ದೇ ಪ್ರೊಡ್ಯೂಸ್ ದ ರೇಸಿನ್ಸ್ ವಿತ್ ದ preservatives. The grapes can also produce, or they can prepared as a squashes. Okay, preservation of food ensures food supply to increasing population. ಇದು ಹೌದು, ಈಗ ನಮ್ಮ ದೇಶದಲ್ಲಿ ಆಗಲಿ ನಮ್ಮ ಜಗತ್ತಿನಲ್ಲಾಗಲಿ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇದೆ. ದಿಸ್ ಪ್ರಿಸರ್ವೇಷನ್ ಎನ್ಶ್ಯೂರ್ಸ್ ದ ಫುಡ್ ಸಪ್ಲೈ. ಎಷ್ಟು ಇನ್ಕ್ರೀಸ್ ಆದ್ರೂ ನಾವು ಎಲ್ಲರಿಗೂ ಫುಡ್ ಸಪ್ಲೈ ಮಾಡಬಹುದು. ಹಾಗಂತ ಪಾಪ್ಯುಲೇಷನ್ ಇನ್ಕ್ರೀಸ್ ಮಾಡಬೇಕು ಅಂತ ಅಲ್ಲ. We have to control increasing population. Preservation process will help the mankind in solving food problem to some extent. Yes, it reduces the preparation of energy, food, thus facilitating saving the time. Of course, ಹೌದು, ಇದೆಲ್ಲ ಕಾರಣಗಳಿಗೆ ನಾವು ಪ್ರಿಸರ್ವೇಷನ್ನು ಮಾಡಬೇಕಾಗತ್ತೆ. ಇನ್ನು ಹಿಸ್ಟ್ರಿ ಏನಪ್ಪ, ಹಿಸ್ಟ್ರಿ ಆಫ್ ಡೆವಲಪ್ಮೆಂಟ್ ಆಫ್ ಫುಡ್ ಪ್ರಿಸರ್ವೇಷನ್ ಹೇಗೆ ಒನ್ ಬೈ ಒನ್ ಡೆವಲಪ್ ಆಗ್ತಾ ಬಂತು. ಇಲ್ಲಿ ಕೆಲವೊಂದು ಹಿಸ್ಟ್ರಿನ ನಾನು ತಗೊಳ್ತಾ ಇದ್ದೀನಿ. ಸೇ ಇನ್ ಏನ್ಷಿಯಂಟ್ ಟೈಮ್ಸಲ್ಲಿ ನಾನು ನಿಮಗೆ ಪ್ರೊಸೆಸಿಂಗ್ ಹೇಳುವಾಗ ಹೇಳಿದ್ದೀನಿ. ಸೊ ಪ್ರೊಸೆಸಿಂಗ್ ಕೂಡ ದ್ಯಾಟ್ ಈಸ್ ಒನ್ ಕೈಂಡ್ ಆಫ್ ಪ್ರಿಸರ್ವೇಟಿವ್ ಮೆಥಡ್ಸ್ ಕೆಲವೊಂದು. ಫಾರ್ ಎಕ್ಸಾಂಪಲ್ ಸನ್ ಡ್ರೈಯಿಂಗ್, ಓಕೆ, ಅದು ಪ್ರಿಸರ್ವೇಟಿವ್ ಮೆಥಡ್ ಹೌದು, ಇಟ್ ಇಸ್ ಎ ಪ್ರೊಸೆಸಿಂಗ್ ಮೆಥಡ್ ಹೌದು. ಓಕೆ, in the year 1782 canning of vinegar was introduced by a Swedish chemist. Okay, followed by in year 1810 Peter Durand was issued a British patent to preserve food in glass pottery, ಅಂದರೆ ವ್ಯಾಕ್ಯೂಮ್ ಬಾಟ್ಲಿಂಗ್ ಅಂತ ಹೇಳಿದ್ನಲ್ವ, ಆ ಥರ ಟಿನ್ ಆರ್ ಅದರ್ ಮೆಟಲ್ಸ್ ಆರ್ ಫಿಟ್ ಮಟೀರಿಯಲ್ಸ್. In the year 1835 a patent was granted to Newton in England for making condensed milk, and whereas in the year 1854 Louis Pasteur, he began wine investigations. He heated the wine to remove undesirable organisms, and it was introduced commercially in the year 1867 to 1868. In the year 1878 the first extensive use of ice in transporting meat at sea was begun. ಮೀಟನ್ನು ಟ್ರಾನ್ಸ್ಪೋರ್ಟ್ ಮಾಡುವಾಗ ಐಸನ್ನು ಯೂಸ್ ಮಾಡೋದು in the year 1878 ಪ್ರಾರಂಭ ಆಯಿತು. in the year 1840 ಫಿಶ್ ಆ್ಯಂಡ್ ಫ್ರೂಟ್ಸ್ ವೇರ್ ಫಸ್ಟ್ ಕ್ಯಾನ್ಡ್.
In the year 1900 ಸೀರೀಸಲ್ಲಿ ನೋಡಿದರೆ 1916 the quick freezing of foods was achieved in Germany by R. Planck and others, and in the 1990 irradiation of poultry was approved in the United States. Irradiation ಅಂದರೆ ಇದೊಂದು ರೇಡಿಯೇಷನ್ಸ್ ಬಿಡೋದು ಫುಡ್ಡಲ್ಲಿ, that was first approved in the United States. Thus the history we can say that it depicts the food preservation changes from ancient to modern history. For example, normal sun drying to spray drying, freeze drying, etc. So food preservation characteristics. ಏನು food preservation characteristics? Asepsis of keeping out microorganismsನ ದೂರ ಇಡಬೇಕು. ರಿಮೂವಲ್ ಆಫ್ ಮೈಕ್ರೋಆರ್ಗ್ಯಾನಿಸಮ್ಸ್ನ ರಿಮೂವ್ ಮಾಡೋದು ಫುಡ್ಡಿಂದ. ಮೇಂಟೆನೆನ್ಸ್ ಆಫ್ ಆ್ಯನಾರಬಿಕ್ ಕಂಡೀಷನ್ನ ಮೇಂಟೈನ್ ಮಾಡೋದು. ಯೂಸ್ ಆಫ್ ಹೈ ಟೆಂಪ್ರೇಚರ್, ಯೂಸ್ ಆಫ್ ಲೋ ಟೆಂಪ್ರೇಚರ್, ಡ್ರೈಯಿಂಗ್ ವಿಚ್ ಇನ್ಕ್ಲೂಡ್ಸ್ ಟೈಯಿಂಗ್ ಅಪ್ ಆಫ್ ವಾಟರ್ ಬೈ ಸೊಲ್ಯೂಟ್ಸ್, hydrophilic colloids, etc. and other characteristics such as use of chemical preservatives, high hydrostatic pressure, irradiation, combination of two or more of the above preservative techniques, and also the biocontrol. What are the principles of food preservation? Food preservation ಏನು principles? It has mainly some principles like delay the microbial decomposition. The first principle of food preservation is we have to delay the microbial decomposition. Microbial decomposition ಆಗೋದನ್ನು ಡಿಲೇ ಮಾಡಬೇಕು. ಹೇಗೆ ಡಿಲೇ ಮಾಡಬೇಕು? ರಿಮೂವಲ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಫ್ರಾಮ್ ದ ಬೈ ದ ಫಿಲ್ಟ್ರೇಟ್ಸ್. ಫಿಲ್ಟರಿಂದ ನಾವು ಮೈಕ್ರೋ ಆರ್ಗ್ಯಾನಿಸಮ್ಸ್ನ ರಿಮೂವ್ ಮಾಡ್ಬೋದು. ರಿಮೂವಲ್ ಆಫ್ ಕೀಪಿಂಗ್ ಅವೇ ಅನ್ಡಿಸೈರಬಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಫ್ರಮ್ ಫ್ರೂಟ್, ದಟ್ ಈಸ್ ಬೈ ಅಸೆಪ್ಸಿಸ್ ಆರ್ ರಿಮೂವಲ್ ಆಫ್ ಔಟರ್ ಲೇಯರ್ ತೆಗೆದು ಕೂಡ ನಾವು ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಡಿಕಾಂಪೋಸ್ ಆಗದೆ ಇರೋ ನೋಡ್ಕೋಬೋದು. ಆ್ಯಂಡ್ ಅನ್ಫೇವರೇಬಲ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಸಚ್ ಆಸ್ ಲೋ ಟೆಂಪ್ರೇಚರ್, ಡ್ರೈಯಿಂಗ್ and anaerobic conditions which retards decomposition, killing of microorganisms in food by heat and by irradiation and by mechanical means also we can delay the microbial decomposition. The second principle of food preservation is delay of self decomposition of food, andre that is chemical decomposition. Inactivation of food enzymes, that is by doing blanching also we can do. Prevention of chemical reactions like oxidations and antioxidants. And the third principle of food preservation is prevention of damage to the food from insects, animals and mechanical use. ಇನ್ಸೆಕ್ಟ್ ಇಂದ ಅಥವಾ ಅನಿಮಲ್ಸ್ ಇಂದ ಅಥವಾ ಮೆಕ್ಯಾನಿಕಲ್ ಕಾಸ್ ಇಂದ ಏನಾದ್ರು ಡ್ಯಾಮೇಜ್ ಆಗ್ತಾ ಇದೆ ಫುಡ್ಗೆ, ಅದನ್ನು ಪ್ರಿವೆಂಟ್ ಮಾಡೋದು. ಸೊ ಫುಡ್ ಸ್ಪಾಯ್ಲೇಜ್ ಬೈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಕ್ಯಾನ್ ಬಿ ಪ್ರಿವೆಂಟೆಡ್ ಬೈ ಒನ್ ಆರ್ ದ ತ್ರೀ ಮೆಥಡ್ಸ್. ಹೌ ದೇ ಆರ್ ಪ್ರಿವೆಂಟೆಡ್ ಬೈ ಮೈಕ್ರೋ ಆರ್ಗ್ಯಾನಿಸಮ್ಸ್? ಪ್ರಿವೆನ್ಷನ್, ರಿಮೂವಲ್ ಆಫ್ ಕಾಂಟಾಮಿನೇಷನ್ ಫ್ರಮ್ ದ ಫುಡ್, inhibition of microbial growth and metabolism, and killing of the microorganisms from the food. Okay, here we can see some classification of food preservation factor. Food preservation factors ನ ಮೂರು ರೀತಿಯಲ್ಲಿ ಕ್ಲಾಸಿಫೈ ಮಾಡಿದ್ದಾರೆ. ಒಂದು ಮೋಡ್ ಆಫ್ ಆ್ಯಕ್ಷನ್, ಪ್ರಿಸರ್ವೇಷನ್ ಫ್ಯಾಕ್ಟರ್ ಆ್ಯಂಡ್ ಮೋಡ್ ಆಫ್ ಅಚೀವ್ಮೆಂಟ್. ಮೋಡ್ ಆಫ್ ಆ್ಯಕ್ಷನಲ್ಲಿ ಇನ್ಯಾಕ್ಟಿವೇಷನ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಯಾವ ರೀತಿ ನಾವು ಇನ್ಯಾಕ್ಟಿವೇಟ್ ಮಾಡಬೇಕು? ಪ್ರಿಸರ್ವೇಷನ್ ಫ್ಯಾಕ್ಟರ್ ಯಾವುದು? ಹೀಟ್ ಅಂದರೆ ಹೀಟ್ ಕೊಡೋದು ಫುಡ್ಗೆ, ಇನ್ನೊಂದು ರೇಡಿಯೇಷನ್ ಕೊಡೋದು. ಸೊ ಏನು ಅಚೀವ್ ಆಗುತ್ತೆ? ಮೋಡ್ ಆಫ್ ಅಚೀವ್ಮೆಂಟ್ ಪ್ಯಾಸ್ಚರೈಸೇಷನ್ ಆ್ಯಂಡ್ ಅಪಟೈಸೇಷನ್. ಹೀಟ್ ಅಂದರೆ, ರೇಡಿಯೇಷನ್ ಅಂದರೆ ರೆಡಿಫಿಕೇಷನ್, ರೆಡ್ಯೂರೈಸೇಷನ್ ಆ್ಯಂಡ್ radapatization. The other mode of action is inhibition of slowing of growth of microorganisms. ಮೈಕ್ರೋಆರ್ಗ್ಯಾನಿಸಮ್ಸ್ ಗ್ರೋತ್ ಇನಿಬಿಟ್ ಮಾಡೋದು ಅಥವಾ ಮೈಕ್ರೋಆರ್ಗ್ಯಾನಿಸಮ್ಸ್ ಗ್ರೋತ್ನ ಸ್ಲೋ ಮಾಡೋದು. ಯಾವ ಥರ, ಯಾವ ಫ್ಯಾಕ್ಟರ್ಸಿಂದ ನಾವು ಇದನ್ನು ಮಾಡ್ಬೋದು? ಬೈ ಕೂಲ್, ಅದರಿಂದ ಏನು ಅಚೀವ್ ಮಾಡ್ಕೋಬೋದು? ಚಿಲ್ ಫ್ರೀಸ್, and by restricting the water, how we can restrict the water by dry or by salt ಹಾಕಿದರೆ ವಾಟರ್ನ ನಾವು ರಿಸ್ಟ್ರಿಕ್ಟ್ ಮಾಡ್ಬೋದು. ಶುಗರು, ಗ್ಲಿಸರಾಲು, ಸೊಲ್ಯೂಟ್ಸು, ಕಾಂಬಿನೇಷನ್ ಆಫ್ ದೆಮ್. ಅಂದರೆ ಮೋಡ್ ಆಫ್ ಅಚೀವ್ಮೆಂಟ್ ಯಾವ ರೀತಿನೇ ನಾವು ಅದನ್ನು ಪ್ರಿಸರ್ವೇಷನ್ ಫ್ಯಾಕ್ಟರ್ನ ಫಾಲೋ ಮಾಡ್ಬೋದು ಅನ್ನೋದಿದೆ. ಓಕೆ,
ಕೂಲ್ ಅಂದರೆ ಚಿಲ್ ಫ್ರೀಸ್. ರಿಸ್ಟ್ರಿಕ್ಟ್ ಆಫ್ ವಾಟರ್ ಅಂದರೆ ಡ್ರೈ ಮಾಡಿದರೆ ನೋಡಿ ವಾಟರ್ ರಿಮೂವ್ ಮಾಡುತ್ತೆ. ರೆಡ್ಯೂಸ್ ಆಫ್ ಆಕ್ಸಿಜನ್ ಅಂದರೆ ವ್ಯಾಕ್ಯೂಮ್ ಪ್ಯಾಕ್ ಮಾಡ್ಬೋದು ಅಥವಾ ನೈಟ್ರೋಜನ್ ಪ್ಯಾಕ್ ಮಾಡ್ಬೋದು. ಇನ್ಕ್ರೀಸಿಂಗ್ ಕಾರ್ಬನ್ ಡೈಆಕ್ಸೈಡ್, ದ್ಯಾಟ್ ಈಸ್ ಕಾರ್ಬನ್ ಡೈಆಕ್ಸೈಡ್ ಪ್ಯಾಕ್. acidity is one of the preservation factor. How it can be achieved ಅಂತಾರೆ ಅಂದರೆ adding acids, lactic fermentation and acetic acid fermentation. Alcohol and some added preservatives. How it can be achieved? Fermentation and fortification, inorganic and organic acids. The other mode of action of preservation factor is restriction of access of microorganisms to the product. ಏನು ಪ್ರಿಸರ್ವೇಷನ್ ಫ್ಯಾಕ್ಟರ್? ಮೈಕ್ರೋಸ್ಟ್ರಕ್ಚರ್ ಕಂಟ್ರೋಲ್ ಡಿಕಂಟಾಮಿನೇಷನ್. ಹೇಗೆ ಮಾಡ್ಬೋದು? ಮೋಡ್ ಆಫ್ ಅಚೀವ್ಮೆಂಟ್ ಯಾವುದು? ಎಮೋಲ್ಷನ್ಸ್ ಹಾಕೋದ್ರಿಂದ, ಮತ್ತು ಸಮ್ ಇಂಗ್ರೀಡಿಯೆಂಟ್ಸ್ ಹಾಕೋದ್ರಿಂದ, ಮತ್ತು ಬೈ ಡೂಯಿಂಗ್ ಪ್ಯಾಕಿಂಗ್ ಮಟೀರಿಯಲ್ಸ್, ಅವರು ಬೈ ಯೂಸಿಂಗ್ ಸಮ್ ಆಫ್ ದ ಪ್ಯಾಕಿಂಗ್ ಮಟೀರಿಯಲ್ಸ್ ವಿ ಕ್ಯಾನ್ ಅಚೀವ್ ದಿಸ್. ದ ಮೈಕ್ರೋಸ್ಟ್ರಕ್ಚರ್ ಕಂಟ್ರೋಲ್ ಮಾಡೋದು ಮತ್ತು ಡಿಕಂಟಾಮಿನೇಷನ್ ಕೂಡ ಮಾಡ್ಬೋದು. ಆ್ಯಂಡ್ ಅಸೆಪ್ಟಿಕ್ ಆರ್ ಕ್ಲೀನ್ ಹ್ಯಾಂಡ್ಲಿಂಗ್. ಪ್ರಿಸರ್ವೇಷನ್ ಫ್ಯಾಕ್ಟರ್ ಅಸೆಪ್ಟಿಕ್ ಆರ್ ಕ್ಲೀನ್ ಹ್ಯಾಂಡ್ಲಿಂಗ್. ಇದನ್ನು ಹೇಗೆ ಮಾಡ್ಬೋದು? ಸೂಪರ್ ಕ್ಲೀನಿಂಗ್ ಪ್ರೊಸೆಸಿಂಗ್ ಎಲ್ಲ ಯೂಸ್ ಮಾಡ್ಬೋದು. ಅಸೆಪ್ಟಿಕ್ ಪ್ರೊಸೆಸಿಂಗ್ ಆ್ಯಂಡ್ ಕ್ಲೀನ್ ಪ್ಯಾಕಿಂಗ್ ಮಾಡೋದ್ರಿಂದ ವಿ ಕ್ಯಾನ್ ಫಾಲೋ ದಿಸ್ ಆರ್ ವಿ ಕ್ಯಾನ್ ಡೂ ದ ಅಸೆಪ್ಟಿಕ್ ಆರ್ ಕ್ಲೀನ್ ಹ್ಯಾಂಡ್ಲಿಂಗ್. ಸೊ all methods used for preserving foods are based upon the general principles of preventing or retarding the causes of spoilage. Those are microbial decomposition, enzymatic and non-enzymatic chemical reactions, damage from the mechanical causes, insects and rodents, and these are the references which I have used.